ಡೆವಲಪರ್ ಅವ್ರು ದುಡ್ಡಿರೋರು ಬಂದು ಒಂದು ಸೈಟ್ ತಗೊಳ್ತಾರೆ. ಸೈಟ್ ತಗೊಂಡು ಅಲ್ಲಿ 4 ಬೋರ್ವೆಲ್ ಹಾಕ್ಬಿಟ್ಟು ಅದನ್ನ ಟ್ಯಾಂಕರ್ ಮಾಫಿಯಾದಲ್ಲಿ ತೊಡಸ್ಕೊಂಡು ರೈತರು ಕೊಡುವಂಥದ್ದು. ರೈತರು ಯಾರು ಜಮೀನು ಇದ್ರೆ ತೋಟ ಮಾಡುವಂತ ಕೊಡುವಂಥದ್ದು. ನೀನು ಒಂದ್ ಸೈಟ್ ಅಲ್ಲಿ ಏನ್ ತೋಟ ಮಾಡ್ತೀಯಾ? ಇದನ್ನ ಕ್ವಶನ್ ಮಾಡ್ಬೇಕಾಗಿತ್ತು. 400 ರಿಂದ 500 ಟ್ಯಾಂಕರ್ಗಳು ಒಂದು ದಿವಸಕ್ಕೆ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾತ್ರ ಹೋಗ್ತಾ ಇದೆ. ರೈತರು ಸುಮಾರು ಬೆಳೆದಂತ ಬೆಳೆ ಕೈಗೆ ಬರೋ ಟೈಮಲ್ಲಿ ಬೋರ್ಗಳೆಲ್ಲ ಒಣಗೋದು. ಅಕ್ರಮ ನೀರಿನ ದಂಧೆಯಿಂದಾಗಿ ಕುಸಿದ ಅಂತರ್ಜಲ, ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಕೊರತೆ, ಶಾಶ್ವತ ಕಡಿವಾಣಕ್ಕಾಗಿ ಗ್ರಾಮಸ್ಥರಿಂದ ಆಕ್ರೋಶ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಮುತ್ಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆರೋಹಳ್ಳಿ, ಮುತ್ಸಂದ್ರ, ಅಜಗಂಡಹಳ್ಳಿ, ತಿಮ್ಮಂಡಹಳ್ಳಿ, ಕೋಟೂರು ಗ್ರಾಮಗಳಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ. ಇನ್ನು ಈ ಗ್ರಾಮಗಳಲ್ಲಿ ನೀರಿನ ಟ್ಯಾಂಕರ್ ಮಾಫಿಯಾ ನಡೆಯುತ್ತಿದ್ದು, ಪ್ರತಿನಿತ್ಯ 500 ರಿಂದ 800 ಟ್ಯಾಂಕರ್ ನೀರು ಕೂಡ ಬೆಂಗಳೂರು ನಗರಕ್ಕೆ ಮಾರಾಟವಾಗುತ್ತಿದೆ. ಜೊತೆಗೆ ಇಲ್ಲಿ 500ಕ್ಕೂ ಹೆಚ್ಚು ಕೊಳವೆ ಬಾವಿಗಳನ್ನು ಅಕ್ರಮವಾಗಿ ಕೊರೆಸಲಾಗಿದ್ದು, ಬೆಸ್ಕಾಂನಿಂದ ಅನಧಿಕೃತ ವಿದ್ಯುತ್ ಸಂಪರ್ಕವನ್ನು ಪಡೆದು 1 ಮೀಟರ್ನಲ್ಲಿ 4 ಕೊಳವೆ ಬಾವಿಗಳು ಚಲಿಸುತ್ತಿರುವುದು ಕೂಡ ಕಂಡುಬಂದಿದ್ದು, ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರುವುದು ಕಂಡುಬಂದಿದೆ ಎಂಬುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಈ ಸಂಬಂಧವಾಗಿ ಕಳೆದ ವಾರ ಮುಷ್ಕರ ನಡೆಸಿದ್ದು, ಅಕ್ರಮ ನೀರಿನ ಟ್ಯಾಂಕರ್ ದಂಧೆಯನ್ನು ನಿಲ್ಲಿಸಲಾಗಿದೆ. ಇದಕ್ಕೆ ಶಾಶ್ವತ ಪರಿಹಾರ ನೀಡಬೇಕು, ಶಾಶ್ವತವಾಗಿ ಟ್ಯಾಂಕರ್ ಮಾಫಿಯಾಗೆ ಕಡಿವಾಣ ಹಾಕಬೇಕು ಎಂಬ ನಿಟ್ಟಿನಲ್ಲಿ ಗ್ರಾಮಸ್ಥರು ನಮ್ಮ ನೀರು ನಮ್ಮ ಹಕ್ಕು ಸಮಿತಿಯನ್ನು ರಚಿಸಿಕೊಂಡಿದ್ದು, ಇಂದು ಸಭೆಯನ್ನು ಕರೆದು ನಾವು ಈ ಶಾಶ್ವತ ಕಡಿವಾಣಕ್ಕೆ ಕಾನೂನು ಹೋರಾಟಕ್ಕೂ ಕೂಡ ಸಿದ್ಧರಿದ್ದೇವೆ ಎಂದರು. ಇನ್ನು ಅಕ್ರಮ ಟ್ಯಾಂಕರ್ಗಳಿಂದಾಗಿ ಅಂತರ್ಜಲ 2000 ಅಡಿಗಳಷ್ಟು ಆಳಕ್ಕೆ ಕುಸಿದಿದ್ದು, ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೂ ಕೂಡ 15 ದಿನಕ್ಕೊಮ್ಮೆ ಕೂಡ ನೀರು ಕೊಡಲು ಸಾಧ್ಯವಾಗುತ್ತಿಲ್ಲ. ಹಣವಂತರು ಬಂದು ಇಲ್ಲಿ ನಿವೇಶನವನ್ನು ಖರೀದಿಸಿ ಒಂದೇ ನಿವೇಶನದಲ್ಲಿ 4-5 ಕೊಳವೆ ಬಾವಿಗಳನ್ನು ಕೊರೆಸಿ IP ಸರ್ವಿಸನ್ನು ಪಡೆದು ಸರ್ಕಾರಕ್ಕೂ ಕೂಡ ವಂಚನೆ ಮಾಡಿ ಕೊಳವೆ ಬಾವಿಗಳನ್ನು ನಡೆಸುತ್ತಿದ್ದು, ನೀರಿನ ಮಾಫಿಯಾವನ್ನು ಮಾಡುತ್ತಿದ್ದಾರೆ. ಇದಕ್ಕೆ ಶಾಶ್ವತ ಕಡಿವಾಣ ಹಾಕಬೇಕಿದೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಪರೀತ ಆಗ್ಬಿಟ್ಟಿತ್ತು. ಅದಕ್ಕೊಂದು ಮಿತಿನೇ ಇರಲಿಲ್ಲ. ಸುಮಾರು 400 ರಿಂದ 500 ಟ್ಯಾಂಕರ್ಗಳು ಒಂದು ದಿವಸಕ್ಕೆ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾತ್ರ ಹೋಗ್ತಾ ಇತ್ತು. ಇಲ್ಲಿ ರೈತರಿಗೆ ತುಂಬಾ ತೊಂದರೆ ಆಗಿತ್ತು. ರೈತರು ಸುಮಾರು ಬೆಳೆದಂತ ಬೆಳೆ ಕೈಗೆ ಬರೋ ಟೈಮಲ್ಲಿ ಬೋರ್ಗಳೆಲ್ಲ ಒಣಗೋದು. ಸುಮಾರು 40 ರಿಂದ 50 ಒಂದು ಬೋರ್ ಸುತ್ತಮುತ್ತ ಇರೋಂಥ ಎಲ್ಲ ಬೋರ್ಗಳಲ್ಲಿ 40 ರಿಂದ 50 ಬೋರ್ಗಳಲ್ಲಿ ನೀರು ಒಣಗೋದು. ನಾವು ಯೋಚನೆ ಮಾಡಿದ್ವಿ, ಗ್ರಾಮಸ್ಥರೆಲ್ಲ ಸೇರಿ ಯೋಚನೆ ಮಾಡಿದ್ವಿ, ಏನಿದು ಮಾಡೋದು ಅಂತ. ನಾವು ಪಾಯಿಂಟ್ಗಳೆಲ್ಲ ಹೋಗಿ ಕೇಳಿದಾಗ ನಾವಿನ್ನು ಬೋರ್ಗಳು ಹಾಕಲ್ಲ, ನಮ್ಗೊಂದೊಂದು ಲಾರಿ ತಗೊಂಡ್ಬಿಟ್ಟಿದೀವಿ, ನಾವು ಹೊರ್ಕೊಳ್ತೀವಿ ಅಂತ ಹೇಳಿದ್ರು. ಆದ್ರೂ ಅವರು ಸುಮಾರು 3 ತಿಂಗಳಿಂದ ನಡೆದಂಥದ್ದು ಅವ್ರು ನಿಲ್ಲಿಸೋದಿಲ್ಲ. ನಾವು ಮತ್ತೆ ಗ್ರಾಮಸ್ಥರೆಲ್ಲ ಮತ್ತೆ ಸಭೆ ಸೇರಿ ಶಾಸಕರ ಹತ್ರ ಹೋಗಿ ಒಂದು ಮನವಿ ಮಾಡ್ಕೊಳ್ತೇವೆ. ಸರ್, ಈ ರೀತಿ ನಮ್ಮ ಸಮಸ್ಯೆ ಆಗಿದೆ, ಊರಲ್ಲಿ ಮತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಹಳ್ಳಿಗಳಲ್ಲಿ ಈ ರೀತಿ ದಂಧೆ ಶುರು ಮಾಡ್ಕೊಂಡು ಅದು ಒಂದು ಮಿತಿ ಮೀರಿದ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಸರ್. ನಾವೇನಾದರೂ ಇದ್ರ ಬಗ್ಗೆ ಆಕ್ಷನ್ ತಗೊಳ್ಳೇಬೇಕು, ಇಲ್ಲಾಂದ್ರೆ ಗ್ರಾಮಸ್ಥರೆಲ್ಲ ದಂಗೆ ಎದ್ದೇಳೋ ಮಟ್ಟಕ್ಕೆ ಯೋಚನೆ ಮಾಡ್ತಾವ್ರೆ. ಆದ್ರಿಂದ ತಾವು ಏನಾದರೂ ಒಂದು ತೀರ್ಮಾನ ತಗೊಳ್ಬೇಕು ಸರ್ ಅಂತ ಕೇಳ್ಕೊಂಡಾಗ ಶಾಸಕರು ಇಟ್ಕೊಂಡು, ಆಯ್ತು ನಾನೊಂದು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ, ಯೋಚನೆ ಮಾಡಿ ನಾನು ಏನು ಮಾಡಬೇಕು ಅಂತ ನಾನು ತೀರ್ಮಾನ ತಗೊಳ್ತೀನಿ, ನನಗೊಂದು 2 ದಿವಸ ಟೈಮ್ ಬೇಕು ಅಂತ ಕೇಳ್ತಾರೆ. ಆದರೆ ಅದೇ ರೀತಿಯಾಗಿ ಶಾಸಕರು ಒಂದು ಕಮಿಟಿ ಮಾಡ್ತಾರೆ. ಕಮಿಟಿಯಲ್ಲಿ ತಹಶೀಲ್ದಾರು, DC ಮುಖೇನ ಮಾಡುವಂಥದ್ದು. ತಹಶೀಲ್ದಾರನ್ನ ಅದನ್ನ ಮುಖ್ಯಸ್ಥರಂತ ಮಾಡಿ EO ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರು ಮತ್ತೆ ಭೂವಿಜ್ಞಾನ ಇಲಾಖೆಯಿಂದ ಒಬ್ಬ ಅಧಿಕಾರಿ ಮತ್ತು ನಮ್ಮ PDO ಇವರ ಒಂದು ಸಮಿತಿ ಮಾಡಿ ಟಾಸ್ಕ್ ಫೋರ್ಸ್ ಅಂತ ಮಾಡಿ ಅದನ್ನ ಜಾರಿಗೊಳಿಸ್ತಾರೆ. ಟಾಸ್ಕ್ ಫೋರ್ಸ್ ಅಂತ ಮಾಡಿದಾಗ ಅದು ಇನ್ನೂ ಕಾರ್ಯಗತ ಮಾಡುವ ಮಟ್ಟದಲ್ಲಿರುವಾಗ ಇಲ್ಲಿ ದಂಧೆ ವಿಪರೀತ ಆಗ್ಬಿಡ್ತದೆ. ಆಗ ನಾವು ಗ್ರಾಮಸ್ಥರೆಲ್ಲ ಸೇರಿ ಈ ಟ್ಯಾಂಕರ್ಗಳನ್ನು ನಿಲ್ಲಿಸ್ತೇವೆ. ಅದು ಇಮಿಡಿಯೇಟ್ ಆಗಿ ಶಾಸಕರ ಗಮನಕ್ಕೆ ಹೋಗ್ತದೆ. ಶಾಸಕರ ಗಮನಕ್ಕೆ ಹೋದ್ಮೇಲೆ ಅವರು ತಹಶೀಲ್ದಾರ್ಗೆ ಅದನ್ನ ಸೀರಿಯಸ್ ಆಗಿ ಹೇಳಿ ತಹಶೀಲ್ದಾರ್ ಅವತ್ತು ಬರ್ತಾರೆ. ತಹಶೀಲ್ದಾರ್ ಅವತ್ತು ಬಂದು ಈ ವಿಚಾರದಲ್ಲಿ ಏನೇನು ಬೆಸ್ಕಾಂ ಮಿಸ್ಟೇಕ್ಸ್ ಆಗ್ಬೋದು ಅಥವಾ ಅಂತರ್ಜಲ ಇಲಾಖೆ ಮಿಸ್ಟೇಕ್ಸ್ ಆಗ್ಬೋದು ಅದನ್ನೆಲ್ಲ ಫೈಂಡ್ ಔಟ್ ಮಾಡಿ ಎಲ್ಲ ಪಾಯಿಂಟ್ಗಳಿಗೂ ವಿಸಿಟ್ ಮಾಡಿ ಎಲ್ಲ ಟ್ಯಾಂಕರ್ಗಳು ನಿಲ್ಲಿಸೋ ಮಟ್ಟಕ್ಕೆ ಅವರು ಇದು ಮಾಡಿ ಎಲ್ಲ ವಿಡಿಯೋಸ್ ತಗೊಂಡು ಎಲ್ಲ ಇದನ್ನ DC ಅವ್ರಿಗೆ ಕಳಿಸ್ಕೊಡ್ತಾರೆ. DC ಅವ್ರು ಕಳಿಸ್ಕೊಟ್ಟು ಆನಂತರ ಅದನ್ನು ಇವತ್ತು ನಿಲ್ಲೋ ಮಟ್ಟಕ್ಕೆ ಆಗಿದೆ. ಇದು ಮುಂದುವರಿಯಬಹುದು ಅಂತ ನಾವು ಒಂದು ಆತಂಕದಲ್ಲಿ ಇವತ್ತು ಕೂಡ ನಾವಿದ್ದೇವೆ. ಯಾಕಂದ್ರೆ ಈ ಟ್ಯಾಂಕರ್ ಮಾಫಿಯಾ ತುಂಬಾ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಮಹದೇವಪುರ ಕ್ಷೇತ್ರದಲ್ಲಿ ನೀರಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹೊಸಕೋಟೆ ತಾಲೂಕಿನ ಮುತ್ಸಂದ್ರ ಗ್ರಾಮ ಪಂಚಾಯತಿನೇ ಬೇಕಾಗಿವರಿಗೆ ಅಂತ ನಾವು ಯೋಚನೆ ಮಾಡಿ ಇಲ್ಲೆಲ್ಲ ರೈತರು ಒಣ್ತಿರುವಾಗ ನಾವು ಇದನ್ನ ಸುಮ್ಮನೆ ಬಿಟ್ಟರಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತಾ ಇರ್ತೇವೆ. ಇವರು ಮೊನ್ನೆ ಒಂದು ಸಭೆ ಮಾಡ್ತಾರೆ. ಮಧುರಾನಗರದಲ್ಲಿ ಟ್ಯಾಂಕರ್ ಮಾಫಿಯಾದವರು ಒಂದು ಸಭೆ ಮಾಡಿ ಇದನ್ನ ಕಾನೂನು ರೀತಿ ನಾವು ಹೋರಾಟ ಮಾಡಬೇಕು. ನಮ್ಗೆ ಶಾಸಕರು ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ, ನಾವು ಕಾನೂನು ರೀತಿ ಹೋರಾಟ ಮಾಡಿ ನಾವು ಬೆಸ್ಕಾಂ ಆಗ್ಬೋದು ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಆಗ್ಬೋದು ಅವ್ರ ಬಗ್ಗೆ ಆಕ್ಷನ್ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿ ಇವತ್ತು ಈ ಸಭೆ ಕರೆದಿರೋಂಥದ್ದು. ನಾವು ಆ ರೀತಿ ಹೋದಾಗ ನಾವು ಆ ಕಾನೂನು ರೀತಿ ಹೋರಾಟದಲ್ಲಿ ನಾವು ಸ್ವಲ್ಪ
ಭಾಗಿಯಾಗಿ ನಾವು ಸಹ ಭಾಗಿಯಾಗಿ ಅದನ್ನ ಹೇಗೆ ಹಿಮ್ಮೆಟ್ಟಿಸ್ಬೇಕು ಅನ್ನೋ ರೀತಿಯಲ್ಲಿ ನಾವು ಈ ಸಭೆ ನಡೆದಂಥದ್ದು. ನಮಗೆ ತುಂಬಾ ತೊಂದರೆ ಆಗಿದೆ ಸರ್. ಇವತ್ತು ಮುಚ್ಚಂದ್ರ ಗ್ರಾಮದಲ್ಲಿ ಸುಮಾರು 2,500 ಜನ ಪಾಪ್ಯುಲೇಷನ್ ಇದೆ. ಮುಚ್ಚಂದ್ರ ಗ್ರಾಮದಲ್ಲಿ 2,500 ಪಾಪ್ಯುಲೇಷನ್, ಮತ್ತೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 10,000 ಪಾಪ್ಯುಲೇಷನ್ ಇದೆ. ನಮಗೆ ಗ್ರಾಮ ಪಂಚಾಯತಿಯಿಂದ ಬೋರ್ವೆಲ್ ಆಗ್ತಾರೆ. ಬೋರ್ವೆಲ್ ಹಾಕ್ಮೇಲೆ ಸುಮಾರು 6 ತಿಂಗಳು ಕೂಡ ಬರೋದಿಲ್ಲ. 6 ತಿಂಗಳಾದ್ಮೇಲೆ ಇಮಿಡಿಯೇಟ್ ಆಗಿ ಡ್ರೈ ಆಗ್ತದೆ. ಸುಮಾರು ಅವರು ತಾನೇ ಎಷ್ಟು ಬೋರ್ವೆಲ್ ಹಾಕಕ್ಕಾಗ್ತದೆ. ನಾವು ಇವತ್ತು ಟ್ಯಾಂಕರ್ ಮೊರೆ ಹೋಗ್ಬೇಕಂತ ಪರಿಸ್ಥಿತಿ ಬಂದಿದೆ. ನಾವೇನೋ ಟ್ಯಾಂಕರ್ ದುಡ್ಡಿರೋರು ಹೋಗ್ತಾರೆ, ಬಟ್ ಬಡ ಕೂಲಿ ಮಾಡೋಂಥ ರೈತರು ಏನ್ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ಯೋಚನೆ ಮಾಡಿ ನಾವು ಇದು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇದನ್ನು ಶಾಸಕರ ಹತ್ರ ಮತ್ತೆ ಹೋಗಿ ಮನವಿ ಮಾಡಿಕೊಂಡು ಒತ್ತಡ ತಂದು ಶಾಸಕರ ಮೇಲೆ ಇದನ್ನ ನಾವು ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ಅವ್ರು ದುಡ್ಡಿರೋರು ಬಂದು ಒಂದು ಸೈಟ್ ತಗೊಳ್ತಾರೆ. ಇಲ್ಲಿ ಸೈಟ್ ತಗೊಂಡು ಅಲ್ಲಿ 4 ಬೋರ್ವೆಲ್ ಹಾಕ್ಬಿಟ್ಟು ಅದನ್ನ ಟ್ಯಾಂಕರ್ ಮಾಫಿಯಾದಲ್ಲಿ ತೊಡಸ್ಕೊಳ್ತಾರೆ. ಅಲ್ಲಿ ಸುತ್ತಮುತ್ತ ಇರೋಂಥ ರೈತರ ಬೋರ್ಗಳೆಲ್ಲ ಒಣಗೋಗಿರೋಂಥದ್ದು ಉದಾಹರಣೆ ಇದೆ. ಬೇಕಾದ್ರೆ ಅದನ್ನು ತೋರಿಸ್ಕೊಡ್ತೇನೆ ನಾನು ಇವತ್ತು. ಈ ರೀತಿ ಆಗೋವಾಗ ನಾವು ಇದನ್ನ ಒಂದು ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳೇಬೇಕು ಅಂತ ಈ ತೀರ್ಮಾನ ಮಾಡಿಕೊಂಡು ನಾವು ನಿಲ್ಸಿರೋಂಥದ್ದು. ನಮ್ಗೇನು ಯಾವುದೇ ಸಮುದಾಯದ ಮೇಲೆ ಆಗಲಿ, ಯಾವುದೇ ಸಮಾಜದ ಮೇಲೆ, ಯಾವುದೇ ಜಾತಿ ಮೇಲೆ ಆಗಲಿ ನಮ್ಗೇನು ಕೋಪ ಏನಿಲ್ಲ, ನಮ್ಗೇನು ಬೇಜಾರಿಲ್ಲ. ಆದರೆ ಯಾರೇ ಆಗಿರ್ಲಿ, ಟ್ಯಾಂಕರ್ ಮಾಫಿಯಾದಲ್ಲಿ ತೊಡಸ್ಕೊಂಡವ್ರಿಗೆ ನಮ್ಮ ವಿರೋಧ ಇದ್ದೇ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ವಿಚಾರದಲ್ಲಿ ಶಾಸಕರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಯಾರ್ಯಾರು ಈ ಗ್ರಾಮಸ್ಥರು ಇವತ್ತು ಬಂದಿದ್ದಾರೆ, ನಮ್ಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಸ್ಥರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಟ್ಯಾಂಕರ್ ಎಲ್ಲ ಹೊರಗಡೆ ಸ್ಥಳೀಯರು ಯಾರು ಇಲ್ಲ. ಬೋರ್ವೆಲ್ ಮಾತ್ರ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತದ್ದು. ಅದರಲ್ಲಿ ಸುಮಾರು ಒಂದು 10 ಜನ, ನಮ್ಮೂರಲ್ಲಿ ಒಂದು 10 ಜನ ಬೋರ್ವೆಲ್ ಹಾಕೊಂಡ್ರೆ ಅವ್ರು ದುಡ್ಡು ಮಾಡ್ಕೊಳ್ತಾರೆ. ಅದ್ರಲ್ಲಿ 50 ಜನ ಲಾಸ್ ಆಗ್ತಾ ಇದ್ದಾರೆ. ಅಂದ್ರೆ ರೈತರುಗಳು ಕಾನೂನು ರೀತಿ ಹೋರಾಟ ಮಾಡೋಕೆ ನಾವು ಕೂಡ ಸಿದ್ಧವಾಗಬೇಕಂತ ಈ ಸಭೆ ಕರೆದಿರೋದು ಸರ್. ನಾವು ಇವತ್ತು ಈ ಸಭೆ ಕರೆದು ಕಾನೂನು ರೀತಿ ಸರ್, ಮುಚ್ಚಂದ್ರ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತ ಹಾರೋಹಳ್ಳಿ, ಅಜ್ಗಂಡಹಳ್ಳಿ, ತಿಮ್ಮಂಡಹಳ್ಳಿ, ಕೋಟೂರು, ಮುಚ್ಚಂದ್ರ ಈ ಗ್ರಾಮಗಳಲ್ಲೆಲ್ಲೋ ಈ ಸಮಸ್ಯೆ ಇದೆ ಸರ್. ಉದಾಹರಣೆ ತಮ್ಮ ಕೊಡ್ತೀನಿ. ಒಬ್ಬ ಸೈಟ್ ತಗೊಳ್ತಾನೆ, ಸೈಟ್ ತಗೊಂಡ್ಬಿಟ್ಟು ಅಲ್ಲಿ IP ಸರ್ವಿಸ್ ತಗೊಳ್ತಾನೆ ಸರ್. IP ಸರ್ವಿಸ್ ಯಾರು ಸರ್ ಕೊಡ್ತಾರೆ? IP ಸರ್ವಿಸ್ ರೈತರು ಕೊಡೋಂಥದ್ದು. ರೈತರು ಯಾರು ಜಮೀನು ಇದ್ರೆ ತೋಟ ಕೊಡೋಂಥದ್ದು. ನೀನು ಒಂದ್ ಸೈಟ್ ಅಲ್ಲಿ ಏನ್ ತೋಟ ಮಾಡ್ತೀಯಾ? ಇದನ್ನ ಕ್ವಶನ್ ಮಾಡ್ಬೇಕಾಗಿತ್ತು ಬೆಸ್ಕಾಂ ಅಧಿಕಾರಿಗಳು. ಕ್ವಶನ್ ಮಾಡ್ಬೇಕಾಗಿತ್ತು, ಏನ್ಗಿಂತ IP ಸೆಟ್ ತಗೊಳ್ತಾ ಇದೆಯಾ ಅಂದ್ಬಿಟ್ಟು. ಅಲ್ಲಿ 4 ಬೋರ್ ಹಾಕೊಳ್ತಾನೆ ಸರ್. ಒಂದು IP ಸರ್ವಿಸ್ ತಗೊಳ್ತಾರೆ, ಒಂದು ಕಮರ್ಷಿಯಲ್ ಸರ್ವಿಸ್ ತಗೊಳ್ತಾರೆ, ಇನ್ನೆರಡು ಅನಾಥರೈಸ್ಡ್ ಸರ್ವಿಸ್ಗಳು ಓಡಿಸ್ತಾ ಇರ್ತಾರೆ ಸರ್. ಈಗ ನಮ್ಮ ಟ್ರಾನ್ಸ್ಫಾರ್ಮರ್ ಮೇಲೆ ಸುಮಾರು ಇದು ದಂಧೆ ನಿಂತ ಮೇಲೆ 50% ಲೋಡ್ ಕಮ್ಮಿ ಆಗಿದೆ. 50% ಲೋಡ್ ಕಮ್ಮಿ ಆಗಿದೆ ಸರ್. ಮುಂದುವರೆದ ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಈ ವಿಚಾರದಲ್ಲಿ. ಯಾರ್ಯಾರು ಸ್ವಯಂಲಿತವಾಗಿ ಯಾರ್ಯಾರು ಮೀಟರ್ಗಳು ವಾಪಸ್ ಕೊಡ್ತಾರೆ ಅವರು ಮಾತ್ರ ಈ ವಿಚಾರದಲ್ಲಿ ಬಚಾವಾಗಲಿಕ್ಕೆ ಸಾಧ್ಯ ಆಗ್ತದೆ. ಯಾರ್ಯಾರು ಅದು ದೌರ್ಜನ್ಯವಾಗಿ ಇನ್ನೂ ಮೀಟರ್ಗಳು ವಾಪಸ್ ಕೊಡ್ತಾ ಇರ್ತಾರೆ ಅವ್ರ ಮೇಲೆ ಬ್ಯಾಕ್ ಬಿಲ್ ಹಾಕ್ಬೇಕು ಅಂತ ನಾವು ಕಾನೂನು ರೀತಿ ಹೋರಾಟ ಮಾಡಿ ಬೆಸ್ಕಾಂಗೆ ಇದನ್ನ ನಾವು ಮುಟ್ಸೋ ತನಕ ನಾವು ಬಿಡೋದಿಲ್ಲ. ಬ್ಯಾಕ್ ಬಿಲ್ ಅಂದ್ರೆ 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ಅವ್ರು ಮೀಟರ್ ತಗೊಂಡಾಗಿದ್ದ ಸರ್ವಿಸ್ ತಗೊಂಡಾಗಿದ್ದ ಏನೇನು ಇವಾಗ ಮೀಟರ್ ಎಷ್ಟು ಲೋಡ್ ಕಮ್ಮಿ ಆಗಿದೆ ಕ್ಯಾಲ್ಕುಲೇಷನ್ ಬೆಸ್ಕಾಂ ಅವ್ರು ಮಾಡ್ತಾರೆ. ಅದು ಬೆಸ್ಕಾಂ ಅವರು ಅದನ್ನ ಬ್ಯಾಕ್ ಬಿಲ್ ಮಾಡಿ ಅವ್ರ ಮೇಲೆ ಲಕ್ಷಾಂತರ ರೂಪಾಯಿ ಪೆನಾಲ್ಟಿ ಹಾಕ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ ಸರ್. ನೀರಿನ ಸಮಸ್ಯೆ ತುಂಬಾ ದಿನಗಳಿಂದ ದಂಧೆ ನಡೀತಾ ಇತ್ತು. ಈಗ ನಾವು ಆ ಲೆಟರ್ ಕೊಟ್ಟಿದ್ವಿ, ಆಗ್ಲಿಲ್ಲ. ಬಟ್ ಅದೇ ಶರತ್ ಬಚ್ಚೇಗೌಡ್ರೆ ಇವತ್ತು ನಮ್ಮ ಶಾಸಕರೇ ಅವ್ರ ಜೊತೆಗೆಲ್ಲ ಟೀಮ್ ಮಾಡ್ಕೊಂಡು ಎಲ್ಲ ಮಾಡಿದ್ದಾರೆ. ನಾನು ಆಗ್ಲೇನು ಹೇಳಿದ್ದೀನಿ, ಅವ್ರಿಗೆ ತುಂಬಾ ಧನ್ಯವಾದಗಳು. ಊರ ಪರವಾಗಿ, ನನ್ನ ಪರವಾಗಿ, ಎಲ್ಲರ ಪರವಾಗಿನೂ ಅವ್ರಿಗೆ ಧನ್ಯವಾದ ಹೇಳಿದ್ದೀನಿ. ಯಾಕೆಂದ್ರೆ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಚಪ್ಪಾಳೆ ತಟ್ಟಬೇಕಾದ್ರೆ 2 ಕೈ ಜೋಡಿಸ್ಬೇಕು, ಒಬ್ಬರೇ ಆಗಲ್ಲ. ಈಗ ಅವರು ನಮ್ಮ ಜೊತೆ ಸೇರಿದ್ದಾರೆ, ನಾವು ಅವ್ರ ಜೊತೆ ಸೇರಿ ಎಲ್ಲ ಆಗಿದೆ. ಬಟ್ ನಾನು ಯಾವುದೋ ಅವ್ರ ಬಗ್ಗೆ ತಪ್ಪಾಗಿ ನಾನು ಹೇಳ್ತಾ ಇಲ್ಲ. ಎಲ್ಲ ಸೇರಿ ನಾವು ಇವತ್ತು ನಿಲ್ಲಿಸಿದ್ದಾರೆ. ಇದೇ ರೀತಿ ಮುಂದುವರಿಸಬೇಕು. ಯಾಕೆಂದ್ರೆ ಊರಲ್ಲಿ ತುಂಬಾ ನೀರಿಲ್ಲ ಅಂದ್ರೆ ಫಸ್ಟ್ ಬರೋದು ನಮಗೆ ಪಂಚಾಯತಿಗೆ, ಆಮೇಲೆ ಮೆಂಬರ್ಗೆ. ಪಂಚಾಯತಿಗೆ ಹೋಗಲ್ಲ, ಫಸ್ಟ್ ಮೆಂಬರ್ಗೆ ಫೋನ್ ಮಾಡ್ತಾರೆ. ನಾವು ದಿನ ಅದು ನೋಡಿ 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 ನಮಗೂ ಸಾಕಾಗಿದೆ. ಯಾಕೆಂದ್ರೆ ನೀರಿಲ್ಲ ಅಂದ್ರೆ ಪ್ರತಿಯೊಬ್ಬರಿಗೂ ನೀರು ಇಂಪಾರ್ಟೆಂಟು. ನೀರಿಲ್ಲ ಅಂದಾಗ ಮೆಂಬರ್ ಏನೂ ಮಾಡೋಕ್ಕಾಗಲ್ಲ. ನಾವು ಹೋಗಿ ನೀರು ಬಿಡ್ಸೋಣ ಅಂದ್ರೆ ಅಲ್ಲಿ ನೀರೇ ಇರಲ್ಲ. ಬೋರ್ವೆಲ್ಗಳೆಲ್ಲ ಒಣಗೋಗಿದೆ. ಈಗ ಬತ್ತೋಗಿರೋದಕ್ಕೆ ನಾವು ಈಗ ಎಲ್ಲ ಸ್ಟಾಪ್ ಮಾಡಿರೋದಕ್ಕೆ ಈಗೆಲ್ಲ ಬರ್ತಾ ಇರೋದಕ್ಕೆ ನಮ್ಗೆ ಊರಲ್ಲೇ ನೀರಿಲ್ಲ ಅಂದ್ರೆ ಬೇರೆಯವ್ರಿಗೆಲ್ಲ ಮಾರ್ತಾ ಇದ್ರೆ ನಾವು ಮತ್ತೆ ಹೇಗೆ ಹೋಗೋದು, ಎಲ್ಲಿಗೆ ಹೋಗ್ಬೇಕು? ನಮ್ಮ ಜನ್ರೇಷನ್ಗೆ ನೀರಿಲ್ಲ ಅಂದ್ರೆ ಮತ್ತೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದೆ ಇರೋ ಜನರೇಷನ್ಗೆ ನೀರು ಎಷ್ಟು ಕಷ್ಟ ಆಗುತ್ತೆ. ಎಷ್ಟು ಲಾರಿ ಹೋಗ್ತಾ ಇದೆ ಅಂದ್ರೆ ದಿನಕ್ಕೆ. ಈಗ ಎಕ್ಸಾಂಪಲ್ ನಾವೇ ಬೆಳಕಿರಿ ರೋಡಲ್ಲಿ ಮನೆ ಕಟ್ತಾ ಇದ್ವಿ, ನಾವು ಒಂದು ಬೋರ್ ಹಾಕೊಂಡಿದ್ವಿ. ನಮ್ಮ ಮನೆಗೆ ಆಗ್ಬಷ್ಟು ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ತಾ ಇದ್ವಿ. ಬಟ್ ಪಕ್ಕದಲ್ಲೇ ಹಾಕಿರೋರು ಒಬ್ರು ಮಾರತಳ್ಳಿಯಿಂದ ಬಂದು ಇಲ್ಲಿ ಸೈಟ್ ತಗೊಂಡಿದ್ದಾರೆ. 2 ಇದೆ ಅಲ್ಲಿ ಬೆಳಕಿರಿ ರೋಡಲ್ಲಿ. ಮಾರತಳ್ಳಿಯಿಂದ ಬಂದು ಇಲ್ಲಿ ಸೈಟ್ ತಗೊಂಡು 3 ಬೋರ್ ಹಾಕಿದ್ದಾರೆ. ಅಲ್ಲಿಗೆ ಸಪ್ಲೈ ಮಾಡೋದು, ಎಲ್ಲಿಗೆ? ಮಾರತಳ್ಳಿ ಬಿಲ್ಡಿಂಗ್ಸ್ಗೆಲ್ಲ ಸಪ್ಲೈ ಮಾಡೋದು. ನನ್ನ ಪಾಯಿಂಟ್ ಒಂದು, ಅಲ್ಲಿ ಮನೆಗಳು ಕಟ್ತಾರಲ್ಲ ಅವ್ರು BBMP ಕೇಳ್ಕೋಬೇಕು. ಇಲ್ಲ ಅವ್ರ ಬಿಲ್ಡಿಂಗ್ ನೀರಿಲ್ಲ ಅಂದ್ರೆ ಮನೆ ಕಟ್ಟಲೇಬಾರ್ದು. ಬಾಡಿಗೆಗೆ ಏನು ಕೊಡ್ಬೇಕು? ಏಕೆ ಇಲ್ಲಿ ನಾವು ಬರ್ಕೊಟ್ಟಿದೀವ? ನಮ್ಮ ಮುಸಂದ್ರದಿಂದ ಎಲ್ಲ ನೀರು ಸಪ್ಲೈ ಮಾಡ್ತೀವಿ ಅಂತ ಯಾರಿಗಾದ್ರು ಬರ್ಕೊಟ್ಟಿದೀವ? ಇಲ್ವಲ್ಲ. ಇದು ನಮ್ಮ ಆಸ್ತಿ.
ನಮ್ಮ ಆಸ್ತಿ ಇದು, ನಾವ್ ಯಾಕೆ ಬಿಟ್ಕೊಡ್ಬೇಕು? ಎಲ್ಲ ಮಾರ್ಕೊಂಡು ಹೋಗ್ತಾ ಇದ್ರೆ ನಾವು ಮುಂದಿನ ಪೀಳಿಗೆಗೆ ನಾವೇನ್ ಮಾಡ್ಬೇಕು? ಈಗಲೇ ನೀರಿಲ್ಲ, ಆಗೇನ್ ಮಾಡ್ತಾರೆ, ಪ್ರತಿ ಮೆಂಬರ್ನು ಬೈಕೊಳ್ಳೋದು, ನೀರ್ ಬಿಡ್ತಾ ಇಲ್ಲ, ಫೋನ್ ಮಾಡಿದ್ರೆ ಅವ್ರು ಬಿಡ್ತಾ ಇಲ್ಲ, ಪ್ರತಿ ಮೆಂಬರ್ನು ಬೈಕೊಳ್ಳೋದು, ಪಂಚಾಯತಿನ ಬೈಕೊಳ್ಳೋದು, ಪಿಡುವನ್ ಬೈಕೊಳ್ಳೋದು ಎಲ್ಲ. ಬಟ್ ಇದು ರೆವಿನ್ಯೂಲ್ಲೇ ಎಲ್ಲ ಇರೋದು, ಬೋರುಗಳು ರೆವಿನ್ಯೂಂದಾನೇ ಹೋಗ್ತಾ ಇರೋದು, ನಮಗೂ ಪಂಚಾಯತಿಗೆ ಸಂಬಂಧ ಇಲ್ಲ. ಆದ್ರೆ ಈ ಕಮಿಟಿ ಮಾಡ್ಕೊಂಡು ಎಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲ ಸ್ಟಾಪ್ ಮಾಡಿ ಎಲ್ಲ ಒಗ್ಗಟ್ಟಾಗಿ ಮಾಡಿರೋದಕ್ಕೆ ಇವಾಗ ಈ ಕೆಲಸ ಆಗಿರೋದು. ಇದೇ ರೀತಿ ಮುಂದುವರಿಬೇಕು. ಇಲ್ಲಾಂದ್ರೆ ಮನೆಗಳಲ್ಲಿ, ಊರುಗಳಲ್ಲೂ ಎಷ್ಟೋ ಬೋರ್ಗಳಿದೆ, ಸ್ವಂತ ಬೋರ್ ಹಾಕೊಂಡಿದ್ದಾರೆ, ನೀರೇ ಇಲ್ಲ. ಈಗ ನಿಲ್ಸಿರೋದಕ್ಕೆ ಎಲ್ರಿಗೂ ನೀರು ಹೋಗ್ತಾ ಇದೆ. ಏಕೆಂದ್ರೆ ನೀರು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟು. ಇದೇ ರೀತಿ ಮುಂದುವರಿಬೇಕು ಅಂತ ನಮ್ಮ ಆಸೆ. ಮತ್ತೆ ಯಾವುದೇ ಕಾರಣಕ್ಕೂ ಯಾರೋ ಸಪೋರ್ಟ್ ಮಾಡ್ತೀವಿ ಅಂತ ಆ ಲೀಡರ್ ಬಂದ್ರು, ಈ ಲೀಡರ್ ಬಂದ್ರು, ಅವ್ರೇನೋ ಮಾಡಿದ್ರು, ಇವ್ರೇನೋ ಮಾಡಿದ್ರು, ಅವ್ರು ಕೇಳಿದ್ರು, ಇವ್ರು ಕೇಳಿದ್ರು ಅಂತ ಕೊಟ್ರೆ ನಾವು ಮತ್ತೆ ಸ್ಟ್ರೈಕ್ ಮಾಡಬೇಕಾಗುತ್ತೆ, ಮತ್ತೆ ಗಲಾಟೆ ಮಾಡಬೇಕಾಗುತ್ತೆ. ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಇದೇ ರೀತಿ ಹೋಗ್ಬೇಕು ಅಂತ ಪ್ರತಿಯೊಬ್ರು ಗ್ರಾಮಸ್ಥರಲ್ಲಿ ಲೀಡರ್ಗಳನ್ನ ಎಲ್ಲರನ್ನೂ ಕೇಳ್ಕೊಂತ